ಇವತ್ತು ಬಂದ್ಬಿಟ್ಟು ಓಟ್ ಹಾಕಿ ಅಂದ್ರೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ರ? ಅಲ್ಲಿ ಕಳಸಾ ಬಂಡೂರಿಗೆ ಅನುಮತಿ ಕೊಟ್ರ? ಅಲ್ಲಿ ಕೃಷ್ಣಾ ಮೇಲ್ದಂಡೆಗೆ ಅನುಮತಿ ಕೊಟ್ರ? ಮಹದಾಯಿ ಯೋಜನೆಗೆ ಅನುಮತಿ ಕೊಟ್ರ? ಭದ್ರಾಗೆ ದುಡ್ಡು ಕೊಟ್ರ? ಎತ್ತಿನೊಳೆ ಪೂರ್ಣಗೊಳಿಸಿ ಅಂತ ದುಡ್ಡು ಕೊಟ್ರ? ಏನೂ ಇಲ್ಲ. ಇವತ್ತು ಎಲ್ಲ ಸುಳ್ಳು ಹೇಳ್ಕೊಂಡು ಇವತ್ತು ನಮ್ಮ ಕರ್ನಾಟಕದ ದಕ್ಷಿಣ ಭಾರತದ ಹಣವನ್ನ ಉತ್ತರ ಭಾರತದ ಅಭಿವೃದ್ಧಿಗೆ ತೆಗೆದುಕೊಂಡೋಗಿ ಇವತ್ತು ನಮ್ಮನ್ನ ಮುಂದಿನ ದಿನಗಳಲ್ಲಿ ಭಿಕ್ಷುಕರನ್ನಾಗಿ ಮಾಡುವಂತ ಕೆಲಸ. ಇವತ್ತು ಬೆಂಗಳೂರಿಗೆ ಯಾರು ಬರ್ತಾ ಇರೋರು? ಎಲ್ಲ ಉತ್ತರ ಭಾರತದವರು. ಇಲ್ಲಿ ನಾವು ನಾಳೆ ದಿನ ಏನಾಗ್ಬೇಕಾಯ್ತದೆ? ನಾವೆಲ್ಲ ಹೋಗಿ ಅಲ್ಲಿ ಭಿಕ್ಷೆ ಬೇಡಬೇಕಾದಂತ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬರ್ತದೆ. ಅದಕ್ಕಿಂತ ಮುಂಚಿತವಾಗಿ ತಾವೆಲ್ಲ ಎಚ್ಚೆತ್ಕೊಂಡು ಇವತ್ತು ಈ ಚುನಾವಣೆಯಲ್ಲಿ ಇವತ್ತು ಏನು ವಿಚಾರ ಇದೆ ಈ ವಿಚಾರಕ್ಕೆ ತಕ್ಕಂತೆ ಪಾಠವನ್ನ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಕಲಿಸ್ಬೇಕು. ಕನ್ನಡಿಗರ ಪರವಾಗಿ ಕೆಲಸ ಮಾಡೋರಿಗೆ ಕನ್ನಡದ ಧ್ವನಿ ಕರ್ನಾಟಕದಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ತಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಕೃಷ್ಣಕುಮಾರ್ ಓಟ್ ಹಾಕ್ತಾ ಇದ್ರಿ ಈ ತಾಲೂಕಲ್ಲಿ. ನಾಗರಾಜ ಏನು ಓಟ್ ಹಾಕ್ತಾ ಇದ್ರಿ. ಈಗ ನಾಗರಾಜ ಏನೂ ನಿಂತಿಲ್ಲ, ಕೃಷ್ಣಕುಮಾರು ನಿಂತಿಲ್ಲ, ನಿಮ್ ತಾಲೂಕವ್ರು ಯಾರು ನಿಂತಿಲ್ಲ. ನಿಮ್ ತಾಲೂಕಿನ ಅಷ್ಟೋ ಇಷ್ಟೋ ಸೇವೆ ಮಾಡಿ ನಿಮ್ ಋಣ ತೀರ್ಸ್ಬೇಕು ಅಂತ ಹೇಳಿ ಕೂಲಿಗೋಸ್ಕರ ನಿಂತಿದ್ದೀನಿ. ನಾನು ನಿಮ್ಮ ಕೂಲಿ ಮಾಡ್ಲಿಕ್ಕೋಸ್ಕರ ಪ್ರತಿದಿನ ಈ ಬಾರಿ ಇಲ್ಲ ಅಂತ ಅಂದ್ರೆ ನಿಮಗೆ 1,500 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕೊಡಿಸಿದ್ದೀನಿ ನಮ್ಮ ಸರ್ಕಾರ ಬಂದ. ಬಿಜೆಪಿಯವರು ಯಾರ ಕೊಡ್ಸಿದ್ರ? ಈಗ ಕೊಟ್ಟಿರೋದನ್ನ ಕಿತ್ಕೊಂಡಿದ್ರು, ಮತ್ತೆ ಈಗ ತಂದು ಕೆಲಸ ಶುರು ಮಾಡಿಸಿದೀವಿ. ನಾನು ಅದಕ್ಕೆ ಕೇಳೋದು, ಅವರಿಬ್ರು ನಿಂತಿಲ್ಲ, ನಾನ್ ನಿಂತಿದ್ದೇನೆ. ಈಗ ನಿಂತಿರೋರು ದೇವೇಗೌಡರು ಅಳಿಯ ಹಾಸನದವರು, ಅವ್ರು ಅಲ್ಲಿರ್ಲಿ. ನೀವು ನನಗೆ ಆಶೀರ್ವಾದ ಮಾಡಿ ನಿಮಗೆ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ನಾನು ಮಾಡ್ತೇನೆ. ನಮ್ಮ ಗ್ಯಾರಂಟಿಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತಾ ಇದೆಯೇನ್ರಮ್ಮ? ಎಲ್ರಿಗೂ ಬತ್ತಾದ ಇಲ್ವಾ? ಎಷ್ಟು ತಿಂಗಳು ಬತ್ತು? 9 ಇರ್ಬೇಕು. ಈ ತಿಂಗಳು ಬರ್ಬೇಕಾ? ನಾನು ಬೆಂಗಳೂರಲ್ಲಿ ನಿನ್ನೆ ಕೇಳಿದೆ, 9 ತಿಂಗಳು ಬಂದ್ಬಿಟ್ಟದೆ ಅಂದ್ರು. ಇಲ್ಲ 8 ಅಂದೆ. ಇಲ್ಲ ಬಂದಾಯ್ತು 9 ಅಂದ್ರು. ನಿಮ್ಗೂ 8 9? ಇನ್ನೊಂದು 10-12 ದಿನ 8 ದಿನದಲ್ಲಿ ಬಂದ್ಬಿಡ್ತದೆ. ಇವತ್ತೆಷ್ಟು ಡೇಟು? 20ನೇ ತಾರೀಕು ಒಳಗಡೆ ಬಂದ್ಬಿಡ್ತದೆ. ಏನ್ ಮಾಡ್ತೀರಿ ಈಗ? 2ನೇ ಕ್ರಮ ಸಂಖ್ಯೆ 2,000 ರೂಪಾಯಿ, 2,000 ರೂಪಾಯಿ ಕ್ರಮ ಸಂಖ್ಯೆಯ 2ನೇ ಕ್ರಮ ಸಂಖ್ಯೆಯ 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ಯಾವ ಹಸ್ತ ಅದು? ನೀವು ಊಟ ಮಾಡೋ ಕೈ, ನೀವು ದುಡಿಯೋ ಕೈ, ನೀವು ಊಟ ಮಾಡೋ ಕೈ, ನೀವು ದುಡಿಯೋ ಕೈ, ನಿಮ್ಮ ಮಕ್ಕಳನ್ನ ಸಾಕುವಂತ ಕೈ, ದಾನ ಧರ್ಮ ಮಾಡುವಂತ ಕೈ. ಈ ಕೈಯನ್ನ ತಾವೆಲ್ಲರೂ ಕೂಡ ಗಟ್ಟಿ ಮಾಡಬೇಕು ಅಂತ ಹೇಳಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಲ್ಲಿ, ನನ್ನ ಎಲ್ಲ ಯುವಕರಲ್ಲಿ, ನನ್ನ ತಾಯಂದಿರಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ, ತಾವೆಲ್ಲರೂ ಕೂಡ ಪಕ್ಷ ಭೇದ ಮರೆತು ಎಲ್ಲರನ್ನೂ ಕೂಡ ಕೇಳಬೇಕು. ನೋಡಪ್ಪ, ಎಲ್ರಿಗೂ 2,000 ಬತ್ತಾದೆ. ಕೃಷ್ಣಕುಮಾರು ನಿಲ್ಲಿಲ್ಲ, ನಾಗರಾಜ ಇನ್ನೂ ನಿಲ್ಲಿಲ್ಲ. ಯಾಕೆ ಸುಮ್ಮನೆ ಓಟ್ ಹಾಕಿ ವೇಸ್ಟ್ ಮಾಡ್ತೀರಿ? DK ಸುರೇಶ್ ಓಟ್ ಹಾಕಿದ್ರೆ ಇನ್ನು 4 ವರ್ಷ ಸರ್ಕಾರ ಇರ್ತದೆ. DK ಶಿವಕುಮಾರ್ ಅವ್ರು ಇರ್ತಾರೆ. ನಮ್ಮ ತಾಲೂಕು ಏನಪ್ಪ ಕೆಲಸ ಆಗ್ಬೇಕು, ಅಭಿವೃದ್ಧಿ ಆಗ್ತದೆ. ನಮ್ಮ ಯುವಕರ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ DK ಶಿವಕುಮಾರ್ ಅವರಿಗೆ, DK ಸುರೇಶ್ಗೆ, ರಂಗನಾಥ್ಗಿದೆ. ತಾವು ಆಶೀರ್ವಾದ ಮಾಡಿ ಅಂತೇಳಿ ಅವರೆಲ್ಲರಿಗೂ ನೀವು ಮನವರಿಕೆ ಮಾಡಿ ನನ್ನ ಕೈ ಮುಗಿದು ಪ್ರಾರ್ಥಿಸ್ತೇನೆ. ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಅಂತ